ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಾವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಶಿಸ್ತಿನ ಚೌಕಟ್ಟನ್ನು ನಿಮಗೆ ನೀವೇ ಹಾಕಿಕೊಳ್ಳಲಿಲ್ಲವೆಂದರೆ ನಿಮ್ಮ ಬದುಕು ನಿಮ್ಮ ಹಿಡಿತದಲ್ಲಿರಲಾರದು. ಹೌದು ಅಲ್ವಾ ಸ್ನೇಹಿತರೆ? ಪ್ರತಿಯೊಬ್ಬರ ಜೀವನದಲ್ಲೂ ಕೆಲವೊಂದು ವಿಷಯಗಳಲ್ಲಿ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ವಿಷಯದಲ್ಲೂ ಕೂಡ ಶಿಸ್ತು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನಾವು ಸುಮಾರು ಸಲ ಏನೋ ಅಂದ್ಕೊಳ್ತೀವಿ, ಏನೋ ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಆದರೆ ಕೆಲವೊಮ್ಮೆ ನಮಗೂ ಕೂಡ ಸೋಂಬೇರಿತನ ಅನ್ನೋದು ಬಂದ್ಬಿಡುತ್ತೆ. ಅಯ್ಯೋ ಬಿಡು ಪರವಾಗಿಲ್ಲ, ನಾಳೆ ಮಾಡಿದ್ರಾಯ್ತು, ನಾಳಿದ್ದು ಮಾಡಿದ್ರಾಯ್ತು, ಆಮೇಲೆ ಮಾಡೋಣ, ಏನಾಗುತ್ತೆ ಲೇಟಾಗಿ ಮಾಡಿದರೆ, ಲೇಟಾಗಿ ಎದ್ದರೆ ಏನಾಗುತ್ತೆ, ಲೇಟಾಗಿ ಊಟ ಮಾಡಿದರೆ ಏನಾಗುತ್ತೆ, ಲೇಟಾಗಿ ಕೆಲಸ ಮಾಡಿದರೆ ಏನಾಗುತ್ತೆ. ಈ ರೀತಿ ತುಂಬಾ ಸೋಂಬೇರಿತನದಿಂದ ನಮ್ಮನ್ನು ನಾವು ಜೀವನನ ಎಲ್ಗೋ ಹೋಗ್ಬೇಕಾಗಿರೋ ಜೀವನನ ಅಲ್ಲೇ ನಿಲ್ಲಿಸ್ಕೊಂಡು ನಿಂತಿರ್ತೀವಿ. ಕೊನೆಗೆ ನಾವು ನಮ್ಮ ಜೀವನ ಹೀಗಾಗಿರೋದಕ್ಕೆ ಇನ್ನೊಬ್ರನ್ನ ದೂಷಣೆ ಮಾಡ್ತಾ ಇರ್ತೀವಿ. ನನಗೆ ಅವ್ರು ಸಪೋರ್ಟ್ ಮಾಡಲಿಲ್ಲ ಅದಕ್ಕೆ ಹೀಗಾಯಿತು, ಇವ್ರು ಸಪೋರ್ಟ್ ಮಾಡಲಿಲ್ಲ ಅದಕ್ಕೆ ಹೀಗಾಯಿತು ಅಂತ ಇನ್ನೊಬ್ರನ್ನ ತುಂಬಾ ಸುಲಭವಾಗಿ ನಾವು ದೂಷಣೆ ಮಾಡೋಕ್ಕೆ ಶುರು ಮಾಡ್ತೀವಿ. ಆದರೆ ನಾವು ಒಮ್ಮೆ ಯೋಚನೆ ಮಾಡಿ ನೋಡಿದಾಗ ನಮ್ಮ ಜೀವನದಲ್ಲಿ ತಪ್ಪು ಯಾರ್ದಿದೆ, ನಾವು ಯಾವ ಜೀವನದಲ್ಲಿ ಯಾವ ಕಡೆ ಹೋಗ್ತಾ ಇದ್ದೀವಿ, ಯಾವ ದಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ನಾವು ಎಷ್ಟು ಮಟ್ಟಿಗೆ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿರುತ್ತೆ. ಅದಕ್ಕೆ ಹೇಳೋದು, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಶಿಸ್ತು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಕೆಲವೊಮ್ಮೆ ನಾವು ಅಂದ್ಕೊಳ್ತೀವಿ ಯಾವಾಗಲೂ ಒಂದೇ ರೀತಿ ಇರೋಕ್ಕಾಗಲ್ಲ, ನಿಜ. ಸೊ ಅಂದ್ಕೊಂಡಿದ್ದ ತಕ್ಷಣ ಎಲ್ಲನೂ ಮಾಡೋಕ್ಕಾಗಲ್ಲ, ಅದು ನಿಜಾನೇ. ಆದರೆ ಒಂದು ವಿಷಯ ನೆನ್ಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ, ನಾವೇನು ಅಂದ್ಕೊಳ್ತೀವೋ ಅದನ್ನ ಎಷ್ಟು ಮಟ್ಟಿಗೆ ಮಾಡ್ತೀವಿ. ಎಲ್ರಿಗೂ ಕೂಡ ಬ್ರೇಕ್ ಅನ್ನೋದು ಬೇಕೇ ಬೇಕಾಗುತ್ತೆ. ಸೊ ಇವತ್ತು ಇಡೀ ದಿನ ಕೆಲಸ ಮಾಡಿರ್ತೀರಾ, ಅಥವಾ ಹಿಂದಿನ ದಿನ ನಿಮಗೇನೋ ತುಂಬಾ ಸುಸ್ತಾಗಿರುತ್ತೆ, ಸ್ವಲ್ಪ ಬ್ರೇಕ್ ಬೇಕಾ ತಗೊಳ್ಳಿ. ಬಟ್ ಆ ಬ್ರೇಕ್ ಅನ್ನೋದು ನಿಮಗೆ ಪ್ರತಿನಿತ್ಯ ತಗೊಳ್ಳುವಂಥದ್ದು ಆಗಬಾರ್ದು. ಅದಕ್ಕಾಗಿ ಅನ್ನೋದು, ಸೊ ನಿಮ್ಮ ಜೀವನದಲ್ಲಿ ನೀವೇನು ನಿರ್ಧಾರ ಮಾಡ್ತೀರಾ, ಹಾಗೆ ಜೀವನ ಹೇಗೆ ನಡಿಬೇಕು, ಯಾವ ಗುರಿನ ನೀವು ತಲುಪಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಇರುತ್ತೆ. ಅದಕ್ಕೆ ಅನ್ನೋದು ಶಿಸ್ತು ತುಂಬಾ ಮುಖ್ಯ. ಪ್ರತಿನಿತ್ಯ ನಿಮ್ಮ ಒಂದು ಶಿಸ್ತನ್ನು ದಯವಿಟ್ಟು ಕಾಪಾಡಿಕೊಳ್ಳಿ. ತುಂಬ ಜನ ಹೆಣ್ಮಕ್ಳಿಗೆ ಅನ್ಸೋದೇನಂದರೆ, ತುಂಬ ಬೇಗ ಮನೆ ಕೆಲಸಗಳನ್ನ ಮಾಡೋಕ್ಕಾಗಲ್ಲ, ನನಗೆ ಇಂಟ್ರೆಸ್ಟ್ ಬರಲ್ಲ, ಒಂದಿನ ತುಂಬಾ ಸ್ಟ್ರಿಕ್ಟಾಗಿ ಎಲ್ಲನೂ ಕರೆಕ್ಟಾಗಿ ಫಾಲೋ ಮಾಡ್ತೀನಿ, ಡೇ ಚೆನ್ನಾಗಿರುತ್ತೆ, ನೆಕ್ಸ್ಟ್ ಡೇ ಮಾಡೋಕ್ಕಾಗಲ್ಲ ಅಂತ. ಖಂಡಿತವಾಗ್ಲೂ ಅಂಥವ್ರು ಟೈಮ್ ಟೇಬಲ್ ಹಾಕ್ಕೊಂಡು ಫಾಲೋ ಮಾಡಿ, ನಿಜವಾಗ್ಲೂ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ತಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕೂಡ ಶೇರ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ವಿಡಿಯೋನ ಶೇರ್ ಮಾಡಿ. ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚು ಹೆಚ್ಚು ಮೋಟಿವೇಶನಲ್ ವೀಡಿಯೋಸ್ಗಾಗಿ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.